ನಮಸ್ಕಾರ. ನಿನ್ನೆ ಸುನೀಲ್ ಕುಮಾರ್ ಅವರು ವಿಜಯೋತ್ಸವದ ಸಂದರ್ಭದಲ್ಲಿ ನನ್ನ ಬಗ್ಗೆ ಕೆಲವೊಂದು ಕೆಟ್ಟದಾಗಿ ಮಾತನಾಡಿದ್ದಾರೆ. ನಾನು ಇಲ್ಲಿವರೆಗೆ ಅವರ ವೈಯಕ್ತಿಕ ತೇಜೋವಧಿಯನ್ನು ನಾನು ಮಾಡಲಿಲ್ಲ. ಒಬ್ಬ ಶಾಸಕ, ಒಬ್ಬ ಮಂತ್ರಿ ಇದ್ದಂತಹ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಜೊತೆಗೆ ಭ್ರಷ್ಟಾಚಾರ ಎಷ್ಟಾಗಿದೆ ಅಂತನ್ನುವಂಥದ್ದನ್ನ ನಾನು ಉಲ್ಲೇಖ ಮಾಡಿದೆ. ಬರೇ ಬಾಯಿ ಮಾತಿನಲ್ಲಷ್ಟೇ ಅಲ್ಲ, ದಾಖಲೆಗಳನ್ನು ಕೂಡ ಬಹಿರಂಗಗೊಳಿಸಿದೆ. ಇನ್ನು ಅಭಿವೃದ್ಧಿ ಅಂತ ಮಾತನಾಡುವಂತಹ ಮಾನ್ಯ ಶಾಸಕರೇ, ಮುಖ್ಯ ರಸ್ತೆಗಳು, ಪಾರ್ಕ್ಗಳು, ಮಾರಿಗುಡಿ ಇತ್ಯಾದಿ ಕೆಲವೊಂದು ಅಭಿವೃದ್ಧಿ ಮಾಡಿದೆ. ಅದರ ಅಭಿವೃದ್ಧಿ ಜೊತೆನೆ ಕಮಿಷನ್ ಮತ್ತು ಕಲೆಕ್ಷನ್ ಕೂಡ ಮಾಡಿದೆ. ಅದಕ್ಕೆ ಆಧಾರ ಇದ್ದಾರೆ. ಇನ್ನು ಬಿ ಟೀಮ್ ಮತ್ತು ಮಾಸ್ಟರ್ ಡೀಲ್ ಮಾಸ್ಟರ್ ಅಂತ ಅನ್ನುವಂಥದ್ದು ಉಲ್ಲೇಖ ಮಾಡಿದೆ. ಸುನೀಲ್ ಕುಮಾರ್ ಅವರೇ, ಹಣ ಗಳಿಸೋಗೋಸ್ಕರ ನಾನು ಧಾರವಾಡದಿಂದ ಕಾರ್ಕಳದವರೆಗೆ ಬರಬೇಕಾಗಿಲ್ಲ. ಇನ್ನು 48 ವರ್ಷ ನಾನು ಮನೆ ಬಿಟ್ಟಾಯ್ತು. ಹಣ ಗಳಿಸಕ್ಕೆ 48 ವರ್ಷ ಬೇಕಾಗಿಲ್ಲ. ಇದು ಬಾರಿ ಹೇಳಿದ್ದೀನಿ ನಾನು. ಇದು 100ಕ್ಕೆ 100 ಸತ್ಯವಾದ್ದು ಅಂತನ್ನುವಂಥ ಜನರು ಕೂಡ ಒಪ್ಕೊಂಡಿದ್ದಾರೆ, ಗೊತ್ತಿದೆ. ಇನ್ನು ಈ ಅಭಿವೃದ್ಧಿಯ, ನಾನು ಹೇಳಿದೆ, ಅಭಿವೃದ್ಧಿಯ ದೃಷ್ಟಿಯಿಂದ ಭ್ರಷ್ಟಾಚಾರದ ಬಗ್ಗೆ ನಾನು ಮಾತನಾಡಿದೆ, ಭ್ರಷ್ಟಾಚಾರದ ಉಲ್ಲೇಖವನ್ನು ಮಾಡಿದೆ. ಅದರ ಒಂದು ಶಬ್ದ ಕೂಡ ಆ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಮಾಡ್ತಾ ಇಲ್ಲ. ಅದು ತಪ್ಪು ಒಪ್ಪು ಅನ್ನುವಂಥದ್ದು ನೀವು ಹೇಳ್ತಾ ಇಲ್ಲ. ಅಂದ್ರೆ ಅದರ ಅರ್ಥ ನೀವು ಭ್ರಷ್ಟರಿದ್ದೀರಿ ಅಂತನ್ನುವಂಥದ್ದು ಸಿದ್ಧ ಆಗತ್ತೆ. ಅದನ್ನು ಮುಚ್ಚಾಕಕ್ಕೆ ಇವತ್ತು ಡೀಲ್ ಮಾಸ್ಟರ್, ಬಿ ಟೀಮ್, ಕಾಂಗ್ರೆಸ್ನವರಿಂದ ದುಡ್ಡು ತಗೊಂಡಿದ್ದಾರೆ ಅಂತನ್ನುವಂಥದ್ದು ಬೊಗಳೆ ಬಿಡ್ತಾ ಇದೆ. ಈ ಬೊಗಳೆ ಬಿಟ್ಟು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನಾನು ಸವಾಲು ಹಾಕ್ತಾ ಇದ್ದೀನಿ. ಸುನೀಲ್ ಕುಮಾರ್ ಅವರೇ, ನಿಮಗೆ